ಕಾಟನ್ ಸೀರೆ, ಸದಾ ಹೆಗಲು ಮುಚ್ಚುವ ಸೆರಗು, ಹಣೆಯಲ್ಲಿ ಕುಂಕುಮ, ಮುಖದಲ್ಲೊಂದು ಮಾಸದ ನಗು. ಸಾದಾಸೀದ ಹೆಣ್ಣು ಮಗಳು. ಹಮ್ಮು ಬಿಮ್ಮು ಬಿಡಿ, ಗಟ್ಟಿಯಾಗಿ ಮಾತನಾಡಿದ್ದು ಕೇಳದವರಿಲ್ಲ. ಸಣ್ಣ ಮನೆಯೊಂದರಲ್ಲಿ ಸರಳ ಜೀವನ. ಕೃಷ್ಣನ ಪರಮಭಕ್ತೆ. ಕೈಯಲ್ಲಿ ಸ್ಟೆಥಾಸ್ಕೋಪ್ ಹಿಡಿದು ಆಕೆ ನಡೆದು ಬರುತ್ತಿದ್ದರೆ ಅಲ್ಪವಿರಾಮ ಜೀವನ್ಮರಣದ ನಡುವೆ ಹೋರಾಡುತ್ತಿರುವ ರೋಗಿಗಳ ಕಣ್ಣಲ್ಲಿ ಭರವಸೆಯ ಬೆಳಕು. ಕ್ಯಾನ್ಸರ್ ರೋಗಿಗಳ ಪಾಲಿನ ಆಶಾಕಿರಣವೇ ಡಾಕ್ಟರ್ ವಿಜಯಲಕ್ಷ್ಮಿ ದ ನಾಯೆ. ಕಲಬುರಗಿ ಮೂಲದ ಹೆಸರಾಂತ ಕ್ಯಾನ್ಸರ್ ತಜ್ಞೆ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರಿಗೆ ಪದ್ಮಶ್ರೀ ಪುರಸ್ಕಾರ ಒಲಿದು ಬಂದಿದೆ. ತರಕಾರಿ ಮಾರಾಟ ಮಾಡುವ ಕುಟುಂಬದಿಂದ ಕ್ಯಾನ್ಸರ್ ಸರ್ಜನ್, ಪದ್ಮಶ್ರೀ ಪುರಸ್ಕಾರವರೆಗೆ ವಿಜಯಲಕ್ಷ್ಮಿ ಸಾಗಿದ ದಾರಿಯುದ್ದಕ್ಕೂ ಬರೀ ಕಷ್ಟದ ಸರಮಾಲೆ ಹೊತ್ತೆ ಸಾಧಿಸಿದವರು. ಕ್ಯಾನ್ಸರ್ ರೋಗಿಗಳ ಪಾಲಿನ ಧನ್ವಂತರಿ ಎಂದೇ ಖ್ಯಾತಿ ಗಳಿಸಿದ್ದರು. ಅದಕ್ಕೆ ಕಾರಣ ಅವರ ಶ್ರದ್ಧೆ, ಶ್ರಮ, ತ್ಯಾಗ, ಮಾನವೀಯ ಕಳಕಳಿ, ವೈದ್ಯ ವೃತ್ತಿಯನ್ನೇ ಉಸಿರಾಗಿಸಿಕೊಂಡು ಬದುಕಿದ ಅಪರೂಪದ ವೈದ್ಯೆ. ಎಂಬಿಬಿಎಸ್, ಎಂಎಸ್ ಇನ್ ಜನರಲ್ ಸರ್ಜರಿ FAS ಪದವಿ ಪಡೆದು ಕಿದ್ವಾಯಿ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಎನ್ನಾಲಜಿಯಲ್ಲಿ ಸರ್ಜರಿಯ ಪ್ರಾಧ್ಯಾಪಕರಾಗಿದ್ದ ಅವರು ಕ.ಇ.ದ.ವ.ಐ ನಿರ್ದೇಶಕಿಯಾಗಿಯೂ ಕೆಲಸ ನಿರ್ವಹಿಸಿದ್ದರು. ಕಲಬುರಗಿಯ ಕೊಳಗೇರಿ ಪ್ರದೇಶದಲ್ಲಿ ವಾಸವಾಗಿದ್ದರು ವಿಜಯಲಕ್ಷ್ಮಿ ಹೆತ್ತವರು. ತಂದೆ ಬಾಬುರಾವ್ ಕಟ್ಟಿಗೆ ಕಡಿಯುವುದು, ಕೂಲಿ ಮಾಡುತ್ತಾ ಮಿಲ್ ಒಂದರಲ್ಲಿ ಕಾರ್ಮಿಕನಾಗಿ ಸೇರಿದರು. ತಾಯಿ ರತ್ನಮ್ಮ ತರಕಾರಿ ಮಾರಾಟದಿಂದ ಕುಟುಂಬಕ್ಕೆ ನೆರವಾಗಿದ್ದರು. ಬಾಬುರಾವ್ ರತ್ನಮ್ಮ ದಂಪತಿಗೆ ವಿಜಯಲಕ್ಷ್ಮಿ ಸೇರಿದಂತೆ 7 ಹೆಣ್ಣು ಮಕ್ಕಳು ಮತ್ತು ಒಬ್ಬ ಮಗ. ದಿನದ ದುಡಿಮೆಯನ್ನೇ ನೆಚ್ಚಿಕೊಂಡು ಬದುಕುತ್ತಿದ್ದ ಕುಟುಂಬದಲ್ಲಿ ವಿಜಯಲಕ್ಷ್ಮಿ ಅವರು ವೈದ್ಯೆಯಾಗಿ ಬಡವರಿಗೆ ಒಳ್ಳೆಯ ಸೇವೆ ಒದಗಿಸಬೇಕು ಎಂಬುದು ಹೆತ್ತವರ ಕನಸು. ಕಲಬುರಗಿಯ ಚಕ್ರಕಟ್ಟ ಮಾರುತಿ ಮಂದಿರದ ಬಳಿ ತರಕಾರಿ ಮಾರುತ್ತಾ ಜೀವನ ಸಾಗಿಸುತ್ತಿದ್ದ ತಾಯಿಯೊಂದಿಗೆ ತರಕಾರಿ ಮಾರುತ್ತಲೇ ಹೈಸ್ಕೂಲ್ ಶಿಕ್ಷಣ ಕನ್ನಡ ಪೂರೈಸಿದ ವಿಜಯಲಕ್ಷ್ಮಿ ನಂತರ ಹುಬ್ಬಳ್ಳಿಯಿಂದ ವೈದ್ಯಕೀಯ ಪದವಿ ಪಡೆದರು. ಮಗಳು ವೈದ್ಯಳಾಗಬೇಕೆಂಬ ಆಸೆಗೆ ತಾಯಿ ರತ್ನಮ್ಮ ತಮ್ಮ ಮಂಗಳಸೂತ್ರ ಮಾರಿ ಅದರಿಂದ ಬಂದ ಹಣದಿಂದಲೇ ವಿಜಯಲಕ್ಷ್ಮಿಯವರ ವೈದ್ಯಕೀಯ ಶಿಕ್ಷಣದ ಶುಲ್ಕ ಭರಿಸಿದ್ದರು. ತರಕಾರಿ ಮಾರುತ್ತಲೇ ಓದುತ್ತಾ ಡಾಕ್ಟರ್ ಪದವಿ ಪಡೆದ ಬಂದ ವಿಜಯಲಕ್ಷ್ಮಿ ದೇಶಮಾನ್ಯೆ ಕ್ಯಾನ್ಸರ್ ಸರ್ಜನ್ ಆಗಿ ಮಾಡಿರುವ ಸಾಧನೆ, ಸಾಗಿದ ದಾರಿ, ಏರಿದ ಎತ್ತರ ಮಾದರಿ. ರೋಗಿಗಳ ಸೇವೆಯೇ ಪರಮ ಧ್ಯೇಯವಾಗಿಸಿಕೊಂಡಿದ್ದ ವಿಜಯಲಕ್ಷ್ಮಿ, ದಿನದ ಬಹುತೇಕ ಸಮಯ ಆಸ್ಪತ್ರೆಯಲ್ಲೇ ಕಳೆಯುತ್ತಿದ್ದರು. ಸಮಯದ ಪರಿವೆಯೇ ಇಲ್ಲದೆ ಚಿಕಿತ್ಸೆ ನೀಡಬೇಕೆಂಬ ಉದ್ದೇಶಕ್ಕೆ ವಿಜಯಲಕ್ಷ್ಮಿ ವಾಚ್ ಕಟ್ಟುತ್ತಲೇ ಇರಲಿಲ್ಲವಂತೆ. ಅವರು ಗಳಿಸಿದ ಪ್ರಶಸ್ತಿಗಳಿಗೆ ಲೆಕ್ಕವಿಲ್ಲ. ದೇಶ, ವಿದೇಶಗಳಲ್ಲೂ ಅವರ ಸಾಧನೆ ಗುರುತಾಗಿದೆ. ತಮ್ಮ ಬದುಕನ್ನೇ ವೈದ್ಯ ವೃತ್ತಿಗೆ ಸಮರ್ಪಿಸಿದ ವಿಜಯಲಕ್ಷ್ಮಿ, ರಾತ್ರೋರಾತ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗುವ ವೈದ್ಯರ ನಡುವೆ ಸೇವೆಯಿಂದಲೇ ಫೇಮಸ್ ಆದ ವಿಜಯಲಕ್ಷ್ಮಿ. ಲೇಟಾದರೂ ಪರವಾಗಿಲ್ಲ, ಡಾಕ್ಟರ್ ವಿಜಯಲಕ್ಷ್ಮಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಗೆ ಗೌರವ ಬಂದಂತಾಯ್ತು. ನಾವು ಮಾದಿಗ ಕಮ್ಯುನಿಟಿ ಮಂದಿ. ಮಾದಿಗ ಮಂದಿ ಅಂದರೆ ಹಳೆ ಚಪ್ಪಲ್ ರಿಪೇರಿ ಮಂದಿ ನಾವು. ದಟ್ ಈಸ್ ಅವರ್ ಮೇನ್ ಆಕ್ಯುಪೇಷನ್. ಅಲ್ಲಿ ರಿಪೇರಿ, ಇಲ್ಲಿ ಮನುಷ್ಯನ್ ರಿಪೇರಿ. ಮೇ ಬಿ ಅಲ್ಲಿ ಸೂಚರಿಂಗ್ ಮಾಡ್ತಾರೆ ರೋಡ್ ಮೇಲೆ, ಇಲ್ಲಿ ಒಳಗಡೆ ಥಿಯೇಟರ್ ಒಳಗೆ ರಿಪೇರಿ ಮಾಡಬೇಕು. ಮತ್ತು ಇದು ದೇವ್ರು ಮಾಡಿದ ಬಾಡಿ. ದೇವ್ರು ಮಾಡಿದ ಬಾಡಿ ಒಳಗೆ ನೀನು ಕೈ ಹಾಕಿ ಸರ್ಜರಿ ಮಾಡಿ ರಿಪೇರಿ ಮಾಡೋದು, ಇಟ್ಸ್ ಅ ಗ್ರೇಟ್ ಜಾಬ್ ಅನ್ನಿಸ್ತು ನನಗೆ. MBBS ಅಡ್ಮಿಷನ್ಗೆ ಬಳಗದವ್ರ ಹತ್ರ, ಅಪ್ಪನ ಫ್ರೆಂಡ್ಸ್ ಹತ್ರ ಎಲ್ಲ ಪೈಸೆ ಕೇಳಿದ್ರು, ಸಿಗಲಿಲ್ಲ ಯಾರ ಹತ್ರ ಕೂಡ. ಅಮ್ಮ ಅವ್ರ ಮಂಗಳಸೂತ್ರನೇ ಕೊಟ್ಟುಬಿಟ್ರು ನನ್ನ ಅಡ್ಮಿಷನ್ಗೆ. ಫಸ್ಟ್ ಲೇಡಿ ರೆಸಿಡೆಂಟ್ ಅದೇ, ಫಸ್ಟ್ ಲೇಡಿ ಸರ್ಜನ್ ಅದೇ, ಫಸ್ಟ್ ಹೆಡ್ ಅದೇ, ಮತ್ತೆ ಲಾಸ್ಟಲ್ಲಿ ನನಗೆ ಇನ್ಚಾರ್ಜ್ ಡೈರೆಕ್ಟರ್ ಕೆಲಸ ಕೂಡ ಸಿಕ್ತು. ಅಂತ ಒಂದು ಸ್ಲಮ್ಮಲ್ಲಿ ಹುಟ್ಟಿ ಇಲ್ಲಿವರೆಗೂ ಬೆಳೆದು ಬಂದು ದೇವರೆಲ್ಲ ನನ್ನ ಏನೇನೆಲ್ಲ ಇಚ್ಛೆ ಇತ್ತು ಅದೆಲ್ಲ ಈಡೇರಿಸಿದ್ದಾರೆ.